ಪುತ್ತೂರು ಉಪ್ಪಿನಂಗಡಿ ರಸ್ತೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಹಲವು ಹಂತಗಳಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ಕಾಮಗಾರಿ ಅನುಷ್ಠಾನಗೊಳ್ಳುತ್ತಿದೆ. ಅದನ್ನು ಸಹಿಸದ ಬಿಜೆಪಿಯವರು ಸ್ವಯಂಘೋಷಿತ ನಾಯಕರು ಪರಿಶೀಲನೆಯ ನಾಟಕವನ್ನ ಮಾಡಿ ಆರೋಪಗಳನ್ನ ಮಾಡುತ್ತಿದ್ದಾರೆ. ಅವರಿಗೆ ತಾಕತ್ತಿದ್ರೆ ರಸ್ತೆಗೆ ಜಾಗ ಬಿಡದವರನ್ನ ಜಾಗ ಬಿಟ್ಟು ಕೊಡುವಂತೆ ಮಾಡಲಿ ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರು ಹೇಳಿದರು. ಅವರು ಕೋಡಿಂಬಾಳದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿ, ಹಾರಾಡಿ ಬಳುವಾರು ಮಧ್ಯೆ ಜನರಿಗೆ ತೊಂದರೆಯಾಗಬಾರದು ಎಂದು ಶೀಘ್ರ ಕಾಮಗಾರಿ ಮುಗಿಸಿಕೊಂಡು ಪ್ರಸ್ತುತ ಲಘು ವಾಹನ ಸಂಚಾರಕ್ಕೆ ಅವಕಾಶವನ್ನ ನೀಡಲಾಗಿದೆ. ಜತೆಗೆ ದ್ವಿಪಥ ಇದ್ದ ರಸ್ತೆಯು ನಮ್ಮ ಪ್ರಯತ್ನದ ಫಲವಾಗಿಯೇ ಚತುಷ್ಪಥಗೊಂಡಿದ್ದು 10 ಇಂಚು ದಪ್ಪದಲ್ಲಿ ಕಾಂಕ್ರೀಟ್ ಹಾಕಲಾಗುತ್ತಿದೆ. ಬಿಜೆಪಿ ಅವಧಿಯಲ್ಲಿ ನಡೆದ ಡಾಮರು ರಸ್ತೆಗಳು ಈಗ ಎದ್ದು ಹೋಗುತ್ತಿದ್ದು ಎಲ್ಲವನ್ನ ಜನ ಗಮನಿಸುತ್ತಿದ್ದಾರೆ. ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ರಸ್ತೆ ಕಾಂಕ್ರೀಟ್ ಮಾಡಿದವರಿಗೆ ಬದಿಗೆ ಮಣ್ಣು ಹಾಕುವುದಕ್ಕೆ ಗೊತ್ತಿಲ್ಲವೇ ಇವರು ಹೇಳಿ ಆಗಬೇಕೆ ಎಂದು ಪ್ರಶ್ನಿಸಿದ್ರು. 22 ದಿವಸ ಕಾಂಕ್ರೀಟ್ ಆಗಿ ಕಾಮಗಾರಿ ಯಾವ ರಸ್ತೆ ಅದರಲ್ಲಿ ವಾಹನಗಳು ಹೋಗಬಾರ್ದು. ನಾವು 14 ಕಾಂಕ್ರೀಟೀಕರಣ ಮಾಡುವಾಗಲೂ ಹಾಗೆ ಬರೀ 1 ವಾರದಲ್ಲಿ ನಾವು ಕಾಂಕ್ರೀಟೀಕರಣ ಮಾಡುವಂಥ ಕೆಲಸವನ್ನು ಮಾಡಿದೆವು. ಒಂದೇ ವಾರದಲ್ಲಿ ಗಾಡಿಯನ್ನು ನಿಲ್ಲಿಸಿ ಅಲ್ಲಿ ಕಾಂಕ್ರೀಟೀಕರಣ ಮಾಡುವಂಥ ಕೆಲಸವನ್ನು ಮಾಡಿದೆವು. ಆನಂತರ 2 ವಾರದಲ್ಲಿ 14 ದಿವಸದಲ್ಲಿ ಅಲ್ಲಿ ಲಘು ವಾಹನ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ವಿ. ನಾನೇ ಹೋಗಿ ಅಲ್ಲಿ ನಿಂತು ಅದನ್ನು ಮಾಡಿಸುವಂಥದ್ದೆಲ್ಲದೂ ಮಾಡಿದ್ವಿ. ಮತ್ತು ಅದರಲ್ಲಿ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಅದು 10 ಇಂಚು 9 ಇಂಚು ಹಾಕುವಂಥ ಕಾಂಕ್ರೀಟ್. ಅದರಲ್ಲಿ ಕಾಂಕ್ರೀಟನ್ನು ಕ್ಯೂಬ್ ಇಟ್ಟು ಚೆಕ್ ಮಾಡ್ತಾರೆ. ಆ ಕ್ಯೂಬನ್ನು ಇಡಬೇಕು. ಈಗ ಇವರು ಹಿಂದೆ ಇದ್ದಾಗ BJP ಸರ್ಕಾರ ಇದ್ದಾಗ ಏನು ಡಾಮರೀಕರಣ ಮಾಡಿದ್ದಾರೆ ನಿಮಗೆ ಗೊತ್ತಿರ್ಬೋದು. ಅಲ್ಲಿ ಹೇಗೆ ಎದ್ದು ಬರ್ತಾ ಇದೆ ಅಂತ ನೋಡುವ. ಕೃಷ್ಣನಗರ ಈ ಕಡೆ ಎಲ್ಲ ನೋಡಿದರೆ ಹೇಗೆ ಎದ್ದು ಬರ್ತದೆ, ಎಷ್ಟು ದೊಡ್ಡ ಗುಂಡಿ, ಯಾವಾಗ ರಿಪೇರಿ ಮಾಡ್ತಾರೆ. ಅದಕ್ಕೆ ನಾವು ಆ ತಲೆಬಿಸಿಯೇ ಬೇಡ, 40 ವರ್ಷಕ್ಕೆ 50 ವರ್ಷಕ್ಕೆ ಬೇಕಾಗುವಂಥ 10 ಇಂಚು ದಪ್ಪದ ಕಾಂಕ್ರೀಟನ್ನು ಹಾಕಿರುವಂಥದ್ದು. ಅದರಲ್ಲಿ ಕಲಪೆ ಅಂತ ಹೇಳಲಿಕ್ಕೇನಿಲ್ಲ. ಅವೈಜ್ಞಾನಿಕ ಅಂತ ಏನೋ ಬಳಕೆಯನ್ನು ಮಾಡುತ್ತೆ. ವೈಜ್ಞಾನಿಕ ಅಂದರೆ ಏನು? ಮತ್ತೆ ಇವ್ರ ಹತ್ರ ಏನೋ ಹೊಸ ಟೆಕ್ನಾಲಜಿ ಇದೆಯಾ? ಇವರಿಗೆ ಏನು, ಇವರ ಜಾಗದ ಇವ್ರಿಗೆ ಏನು ಮಾಡಲಿಕ್ಕೆ ಗತಿ ಗೊತ್ತ ಇಲ್ಲದವರು ಈಗ ಎಲ್ಲಿಯೂ ಹೋಗ್ಲಿಕ್ಕೆ ಆಗುದಿಲ್ಲ. ಹಿಂದೂ ಮುಸ್ಲಿಂ ಮಾಡಲಿಕ್ಕೆ ಆಗುದಿಲ್ಲ, ಅದಕ್ಕೂ ಅವಕಾಶ ಇಲ್ಲ ಇಲ್ಲಿ. ಅದಕ್ಕೆ ಈ ರಸ್ತೆ ಬದಿಯಲ್ಲಿ ಗುಂಡಿ ಬಿದ್ದಿದೆಯಾ ಸೈಡ್. ನಮಗೆ 35 ಕೋಟಿ ತಂದು ಸ್ವಾಮಿ ಕೆಲಸ ಮಾಡಿಸ್ಲಿಕ್ಕೆ ಗೊತ್ತು, ಅನುದಾನ ತಂದು ಸೈಡ್ಗೆ ಮಣ್ಣು ಹಾಕ್ಲಿಕ್ಕೆ ಗೊತ್ತಿಲ್ವಾ? ಇವ್ರು ಬರಬೇಕಾ ಸೈಡ್ ಮಣ್ಣು ಹಾಕ್ಲಿಕ್ಕೆ? ಅಲ್ಲ, ಇವ್ರು ಯಾರು ಕೇಳುವವರು? ಆಯ್ತು, ತುಂಬ ರೋಡುಗಳಾಗಿದೆ, ಇವ್ರಿಗೆ ಕೂತ್ಕೊಂಡು ಮಾಡಿಸಿ ಅಂತ. ಇವರು ಜನ ಮೂರ್ಖರಲ್ಲ, ಜನ ಯಾರು ಮೂರ್ಖರಲ್ಲ. ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಆಯ್ತು, ನಾನು ಹೇಳ್ತೀನಿ ಅಲ್ಲ, ಅವರು ಓದಲ್ಲಿ 1 ಪೈಸೆ ಹಾಕುದಿಲ್ಲ, ಮ್ಯಾಪ್ ಮಾಡಲಿ. ಅವರು ಓದಲ್ಲಿಗೆ 1 ಪೈಸೆ ಹಾಕುದಿಲ್ಲ, ಮಾಡಲಿ ಅಂತ. ಈಗ ನಾನು ನಿಲ್ಲಿಸ್ತೀನಿ ಆ ಕೆಲಸ. ಮಾಡಲಿಕ್ಕೆ ಆಗ್ತದ? ನಮಗೆ 35 ಕೋಟಿ ತಂದು ಮಾಡಲಿಕ್ಕೆ ಆಗಿದೆ. ಪುತ್ತೂರು ಉಪ್ಪಿನಂಗಡಿ ರಸ್ತೆ ಈಗ ಹೇಗೆ ಆಗ್ತದೆ, ಬಳುವಾರಿನಲ್ಲಿ ಹೇಗೆ ಆಗಿದೆ, ಇವರಿಗೆ ಇದನ್ನು ನೋಡಲಿಕ್ಕೆ ಆಗುದಿಲ್ಲ. ಇನ್ನು ಮೈಸೂರು ಕಂಬಳಕ್ಕೆ ಸಂಬಂಧಿಸಿ ಪ್ರತಿಕ್ರಿಯೆ ನೀಡಿದ ಶಾಸಕ ಅಶೋಕ್ ರೈ ಅವರು, ಮೈಸೂರು ದಸರಾದಲ್ಲಿ ಕಂಬಳ ಬೇಕು ಎಂದು ಜನ ತೀರ್ಮಾನಿಸಿದ್ದು ಸರ್ಕಾರವು ಕಂಬಳ ಮಾಡಬೇಕು ಎಂದು ಹೇಳಿದೆ. ನಾವು ಸಿಎಂ ಅಧಿಕೃತ ಆದೇಶಕ್ಕೆ ಕಾಯುತ್ತಿದ್ದೇವೆ. ಇನ್ನು 2 ತಿಂಗಳು ಇರುವುದರಿಂದ ಮುಖ್ಯಮಂತ್ರಿಗಳು ತೀರ್ಮಾನವನ್ನ ಮಾಡುತ್ತಾರೆ. ಬಿಜೆಪಿಯವರು ಈ ವಿಚಾರದಲ್ಲಿ ಚಿಲ್ಲರೆ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಮೈಸೂರು ಕಂಬಳ ಕರ್ನಾಟಕ ಸರ್ಕಾರ ಮಾಡಬೇಕು ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಮುಖ್ಯಮಂತ್ರಿಯವರ ಅಧಿಕೃತ ಆದೇಶಕ್ಕಾಗಿ ಕಾಯ್ತಾ ಇದ್ದೇವೆ. ಇನ್ನು 2 ತಿಂಗಳಿದೆ. ಬೇಕಾದಷ್ಟು ಜನ ಮೈಸೂರಿನಲ್ಲಿ ಕಂಬಳ ಮಾಡಬೇಕು ಅನ್ನೋ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಆ ಪ್ರಕಾರ ಮೈಸೂರಿನಲ್ಲಿ ಕಂಬಳ ಮಾಡಬೇಕು ಅಂತ ಈವರೆಗೆ ನಮಗೆ ನಿರ್ಧಾರವನ್ನು ತಗೊಂಡಿದ್ದೀವಿ. ಮುಂದೆ ಮುಖ್ಯಮಂತ್ರಿಯವರು ಯಾವ ರೀತಿ ನಿರ್ಧಾರವನ್ನು ತಗೊಳ್ತಾರೆ ಅದರ ಪ್ರಕಾರ ನಾವು ಹೋಗುವಂಥ ಕೆಲಸವನ್ನು ಮಾಡ್ತೇವೆ. ಆದರೆ BJPಯವರಿಗೆ ಏನೋ ಅದರಿಂದ ತೊಂದರೆ ಆಗ್ತದೆ, ಎಲ್ಲಾದರೂ ಸರ್ಕಾರ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಾಗ್ತದೆ, ದಸರಾ ಒಳ್ಳೆ ಪಾಪ್ಯುಲರ್ ಆಗ್ತದೆ. ಇದಕ್ಕಾಗಿ BJPಯವರು ಒಂದು ಚಿಲ್ಲರೆ ರಾಜಕೀಯವನ್ನು ಮಾಡ್ತಾರೆ. ನೀಟ್ ಹಗರಣಕ್ಕೆ ಸಂಬಂಧಿಸಿ 22 ಮಂದಿ ಅಮಾಯಕ ವಿದ್ಯಾರ್ಥಿಗಳು ಜೀವ ಕಳೆದುಕೊಂಡಿದ್ದು, ಇದೇ ವಿಚಾರದಲ್ಲಿ ಹೊಸದಿಲ್ಲಿಯಲ್ಲಿ ವಿದ್ಯಾರ್ಥಿಗಳು ರಾತ್ರಿ ಹಗಲು ಹೋರಾಟವನ್ನ ಮಾಡುತ್ತಿದ್ದಾರೆ. ಹೀಗಾಗಿ ಬಿಜೆಪಿಯವರು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಯುವ ಸಮುದಾಯಕ್ಕೆ ಮೋದಿಯವರ ಕುರಿತು ಒಳ್ಳೆಯ ಅಭಿಪ್ರಾಯವಿತ್ತು, ಆದರೆ ಈಗ ಅವರ ಕುರಿತು ಆಕ್ರೋಶಿತರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸಂಬಂಧಪಟ್ಟವರು ರಾಜೀನಾಮೆಯನ್ನ ನೀಡಿದ್ರೆ ಮುಂದಿನವರಿಗೆ ಅದು ಪಾಠವಾಗುತ್ತದೆ ಎಂದರು. ಎಷ್ಟು ಕಷ್ಟ ಬಂದು ಇಡೀ ಯುವ ಸಮಾಜ ಎದ್ದಿದೆ. ಇವಾಗ
BJPಯವರಿಗೆ ಆತ್ಮಾವಲೋಕನ ಆಗ್ತಾ ಇದೆ ಅಂತ ನನಗೆ ಅನಿಸಿಕೆ. ಯಾಕೆ ಒಬ್ಬರ ಮಂತ್ರಿಯನ್ನು ರಾಜೀನಾಮೆ ತಗೊಳ್ಳಿಕ್ಕೆ ಆಗಲ್ವಾ? ಈಗ ಬಾಕಿ ಯಾವ ಪಕ್ಷದವರು ಏನಾದರೂ ಒಂದು ಅಲ್ಲಿ ಇಲಿ ಸತ್ರೆ ಮರೇನ ರಾಜೀನಾಮೆ ಕೊಡಬೇಕು ಅಂತ ಈ BJPಯವರು ಹೇಳ್ತಾರೆ. ಇಡೀ ಹುಳಿಯೇ ಸತ್ತಿ ಬಿದ್ದಿದೆ, ಇಡೀ ಬೆಂಕಿ ಬಿದ್ದಿದೆ, ಅವರ ಜೀವಕ್ಕೆ ಏನು ಬೆಲೆ ಇಲ್ವಾ? ಇದೆಲ್ಲ ಕೆಲವರಿಗೆ ಗೊತ್ತಾಗೋದಿಲ್ಲ. ಅವರ ಮಕ್ಕಳು ಯಾವತ್ತು ಇಂಥ ಪರೀಕ್ಷೆಗಳಿಗೆ ಬರೀತಾರೆ, ಅವರಿಗೆ ಅನ್ಯಾಯ ಆದಾಗ ಅದರ ನೋವು ಗೊತ್ತಾಗ್ತದೆ. ಖಂಡಿತ ಇದು ನೀಟು ಒಂದಲ್ಲ, ಎಷ್ಟು ಪರೀಕ್ಷಾ ಪೇಪರ್ಗಳು ಎಷ್ಟು ಲೀಕ್ ಆಗಿದೆ ಅಂತ ನಿಮ್ಗೆ ಗೊತ್ತಿದೆ. ಮಹಾರಾಷ್ಟ್ರದಲ್ಲಿ ಮೊನ್ನೆ ಆಗಿದೆ, ಎಲ್ಲ ಆಗಿದೆ. ಈ ಸಂದರ್ಭದಲ್ಲಿ ಪುತ್ತೂರು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಉಮಾನಾಥ್ ಶೆಟ್ಟಿ ಪೆರ್ನೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಕೃಷ್ಣಪ್ರಸಾದ್ ಆಳ್ವಾ, UT ತೌಸಿಫ್, ಪದ್ಮನಾಭ ಪೂಜಾರಿ, ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಡಾಕ್ಟರ್ ರಾಜರಾಮ್ KP, ಜಯಪ್ರಕಾಶ್ ಬದಿನಾರು ಉಪಸ್ಥಿತರಿದ್ದರು. ಅನೀಶ್, V4 ನ್ಯೂಸ್, ಪುತ್ತೂರು.